ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನಿಲ್ಲಿ ಗಜ್ರಿಯಿಂದ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಗಜ್ರಿಯನ್ನು ಚೆನ್ನಾಗಿ ತೊಳೆದುಕೊಂಡು ಮತ್ತು ಇದರ ಮೇಲಿನ ಸಿಪ್ಪೆಯನ್ನು ತೆಗೆದುಕೊಂಡು ಮತ್ತು ಎರಡೂ ಸೈಡಲ್ಲಿರುವ ಈ ರೀತಿ ತುಂಬನ್ನು ತೆಕ್ಕೋತಾ ಇದ್ದೀನಿ ನೋಡಿ. ಇವಾಗ ನಾವು ಇದನ್ನು ಚಿಕ್ಕದಾಗಿ ಪೀಸ್ಗಳನ್ನಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಮಿಕ್ಸಿ ಮಾಡ್ಕೊಳ್ಬೇಕು ನಾವು. ಅದಕ್ಕೋಸ್ಕರ ಚಿಕ್ಕದಾಗಿ ಈ ರೀತಿ ನಾನು ಪೀಸ್ಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಇದು ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಮಾಡಿಟ್ಕೊಂಡಿರುವ ಗಜ್ರಿ ತುಂಡುಗಳನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಡಕ್ಕನವನ್ನು ಮುಚ್ಚಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ. ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಈ ರೀತಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ಳೋಣ. ಮತ್ತು ಇಲ್ಲಿ ನಾನು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ನಾನು ಇಲ್ಲಿ 2 ಬಟ್ಟಲಷ್ಟು ನಾನು ಇಲ್ಲಿ ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ ನೋಡಿ. 2 ಬಟ್ಟಲು ಹಿಟ್ಟನ್ನು ತಗೊಂಡು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಒಂದು ಸರಿ ನಾನು ಕೈಯಿಂದ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಒಂದು ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಹಿಟ್ಟನ್ನು ನಾದ್ಕೊಂಡು ಚಪಾತಿ ಹಿಟ್ಟಿನಿಗಿಂತ ನಾವು ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕು. ಇವಾಗ ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾವು ಇದು 1 ಗಂಟೆವರೆಗೆ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕು ನೋಡಿ. ಈ ರೀತಿ ಒಂದು ಯಾವುದಾದ್ರೂ ಒಂದು ಡಕ್ಕನವನ್ನು ಕ್ಲೋಸ್ ಮಾಡಿ 1 ಗಂಟೆ ನಾವು ನೆನೆಯೋದಕ್ಕೆ ಬಿಟ್ಬಿಡೋಣ. ಈ ಸೈಡಲ್ಲಿ ಒಂದು ಸ್ಟವ್ ಮೇಲೆ ಒಂದು ಬಾಳ್ಗೆನ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಮಾಡಿಟ್ಟಿರುವ ಗಜ್ರಿ ತುರಿಯನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ತುಪ್ಪದಲ್ಲಿ ನಾವು ಚೆನ್ನಾಗಿ ಈ ಗಜ್ರಿ ತುರಿಯನ್ನು ಹುರಿದುಕೊಳ್ಬೇಕು. ಮೊದಲು 1-2 ನಿಮಿಷದವರೆಗೆ ಚೆನ್ನಾಗಿ ಹುರಿದುಕೊಳ್ಳಿ. ಇದರಲ್ಲಿರುವ ನೀರಿನ ಅಂಶ ಫುಲ್ ಸುಟ್ಟು ಹೋಗಬೇಕು, ಅಲ್ಲಿವರೆಗೆ ಹುರಿದುಕೊಳ್ಬೇಕು ನೋಡಿ. ಅದಾದಮೇಲೆ ನಾನಿಲ್ಲಿ 1 ಬಟ್ಟಲಷ್ಟು ಬೆಲ್ಲವನ್ನು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಬೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರಿನ ಥರ ಆಗುತ್ತೆ. ಅದು ಬೆಲ್ಲ ನೀರು ಬಿಡುತ್ತೆ. ಅದು ನೀರು ಸುಟ್ಟೋಗುವವರೆಗೂ ನಾವು ಮತ್ತೆ ಚೆನ್ನಾಗಿ ಹುರಿದುಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ. ನೀವು ಬೆಲ್ಲದ ಬದಲು ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ಬೆಲ್ಲ ಫುಲ್ ಕರಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ಗಟ್ಟಿಯಾಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಇವಾಗ ನಾನು ಒಂದು ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕೋತಾ ಇದ್ದೀನಿ ನೋಡಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಹೋಳಿಗೆ ತುಂಬ ರುಚಿಯಾಗಿ ಬರುತ್ತವೆ. ಇದನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಮತ್ತೆ 1-2 ನಿಮಿಷದವರೆಗೆ ಹುರಿದುಕೊಳ್ಬೇಕು ನೋಡಿ. ಇದರಲ್ಲಿ ನೀರಿನ ಅಂಶ ಇರಬಾರ್ದು, ಅಲ್ಲಿವರೆಗೆ ನಾವು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ನೋಡಿ. ಇವಾಗ ಗಟ್ಟಿ ಆಗ್ತಾ ಬಂದಿದೆ ನೋಡಿ. ಈ ರೀತಿ ಮಾಡಿಕೊಂಡು ನಾವು ಕೆಳಗಡೆ ಇಟ್ಕೊಳ್ಳೋಣ. ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಕೆಳಗಡೆ ಇಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ. ಈ ಸೈಡಲ್ಲಿ ನಾನು ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ. 1 ಗಂಟೆ ಆಗಿದೆ ನೋಡಿ. ಇದನ್ನು ನಾನು ನಾದಿಟ್ಟು 1 ತಾಸು ಮೇಲೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ನಾವು ನಾದ್ಕೊಂಡು ಇವಾಗ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಇವಾಗ ನಾವು ಹೋಳಿಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾವ ಸೈಜಲ್ಲಿ ಹೋಳಿಗೆ ಮಾಡ್ತೀರಾ ನೋಡಿಕೊಂಡು ನೀವು ಹಿಟ್ಟು ತಗೊಳ್ಳಿ ನೋಡಿ. ಇವಾಗ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹೋಳಿಗೆ, ಗಜ್ರಿಯಿಂದ ಹೋಳಿಗೆ ನೋಡಿ. ಈ ಗಜ್ರಿ ಮಿಶ್ರಣ ಕೂಡ ಒಂದು ಸ್ವಲ್ಪ ತಗೊಂಡು ಇವಾಗ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ನಾವು ನಾರ್ಮಲ್ ಹೋಳಿಗೆ ಮಾಡ್ತೀವಲ್ಲ, ಬೇಳೆ ಹೋಳಿಗೆ, ಅದೇ ರೀತಿ ನಾವು ಈ ಹೋಳಿಗೆ ಕೂಡ ಮಾಡ್ಕೊಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿವೆ ಅಂತ ನೋಡ್ಕೊಳ್ಳಿ. ತುಂಬಾ ಸಖತ್ತಾಗಿರುವೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವತ್ತಾದರೂ ನೀವು ಮಾಡಿಲ್ಲ ಅಂದರೆ ಒಂದು ಸರಿ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಮಾಡಿಕೊಡಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಂತೂ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ವಿಡಿಯೋ ಹಾಕೋಣ ಅಂತ ಈ ವಿಡಿಯೋ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ. ತುಂಬಾ ಸೂಪರಾಗಿದೆ ನೋಡಿ. ಈ ರೀತಿ ನಾವು ಒಂದು ಸ್ವಲ್ಪ ಕೈಯಿಂದ ಮಾಡಿಕೊಂಡು ಈ ರೀತಿ ಬೇಲಣಿಗೆಯಿಂದ ನಾನು ಲಟ್ಟಿಸ್ತಾ ಇದ್ದೀನಿ ನೋಡಿ. ತುಂಬಾ ಸೂಪರಾಗಿ ಬರುತ್ತೆ. ಒಂದು ಸ್ವಲ್ಪನೂ ಹರಿಯೋದಿಲ್ಲ, ಮುರಿಯೋದಿಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನಾನು ಇದು ಫಸ್ಟ್ ಟೈಮೇ ಮಾಡ್ತಾ ಇರೋದು. ತುಂಬಾ ರುಚಿಯಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಳಬೇಡಿ, ಅಷ್ಟೊಂದು ರುಚಿಯಾಗಿದೆ ನೋಡಿ. ಇವಾಗ ನನ್ನ ಈ ಹೋಳಿಗೆ ರೆಡಿ ಆಯಿತು ನೋಡಿ. ಈ ರೀತಿ ನಾನು ಬೇಲಣಿಗೆಯಿಂದ ನಾನು ಇಲ್ಲಿ ಹಂಚಿನ ಮೇಲೆ ಹಾಕೋತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಹಂಚಿಗೆ ಎಣ್ಣೆಯನ್ನು ಹಚ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಸೈಡಲ್ಲಿ ನಾವು ತಿರುವಿ ಹಾಕಬೇಕು ಮತ್ತು ಇದ್ರ ಮೇಲೆ ಕೂಡ ಎಣ್ಣೆಯನ್ನು ಹಚ್ಚಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ತುಂಬಾ ಉಬ್ಬಿ ಕೂಡ ಬರುತ್ತವೆ. ತುಂಬಾ ಸಾಫ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ ನೋಡಿ. ತುಂಬಾ ಸೂಪರಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು ನೀವು ನೋಡಿ. ಮತ್ತು ಈ ಸೈಡಲ್ಲಿ ನಾವು ತಿರುವಿ ಹಾಕಿ ಇವಾಗ ಇದು ಹೋಳಿಗೆ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಾವು ಇದನ್ನು ಹೋಳಿಗೆ ತೆಗೆದುಕೊಳ್ಳೋಣ ನೋಡಿ ಫ್ರೆಂಡ್ಸ್. ನೀವು ಒಂದು ಸರಿನೂ ಮಾಡಿಲ್ಲ ಅಂದರೆ ನೀವು ಒಂದು ಸರಿ ಮಾಡಿ ನೋಡಿ.
ತುಂಬ ಟೇಸ್ಟಾಗಿರುತ್ತೆ. ನೋಡಿ ನಮ್ಮ ಫಸ್ಟ್ ಹೋಳಿಗೆ ಅಂತೂ ರೆಡಿ ಆಯಿತು ನೋಡಿ. ಮತ್ತು ಎರಡನೇ ಹೋಳಿಗೆ ಕೂಡ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ತುಂಬಾ ರುಚಿಯಾಗಿರುವಂಥ ಈ ನಮ್ಮ ಕ್ಯಾರೆಟ್ ಹೋಳಿಗೆ ಅಂತೂ ಸಖತ್ತಾಗಿ ಬಂದಿದೆ ನೋಡಿ. ಇದನ್ನು ಕೂಡ ನಾನು ಇಲ್ಲಿ ಹಂಚಿನ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಈ ಹೋಳಿಗೆ ಕೂಡ ತುಂಬಾ ಉಬ್ಬಿ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡ್ಬೋದು. ತುಂಬಾ ಸಾಫ್ಟಾಗಿದೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಮಾಡಿಕೊಡಿ. ಗಜ್ರಿ ಇದ್ದರೆ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಎಷ್ಟು ಉಬ್ಬಿ ಕೂಡ ಬರ್ತಾಯಿದೆ. ಮತ್ತು ಹೋಳಿಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು ಫ್ರೆಂಡ್ಸ್. ನೋಡಿ ಇದು ನಮ್ಮ ಎರಡನೇ ಹೋಳಿಗೆ ಕೂಡ ರೆಡಿ ಆಯಿತು. ಇದು ಮೂರನೇ ಹೋಳಿಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನೋಡಿ ಫ್ರೆಂಡ್ಸ್. ಮತ್ತು ಎಲ್ಲಿಂದ ನೋಡ್ತಾ ಇದ್ದೀರಾ ನನ್ನ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ ಓದಿ ನನಗೆ ತುಂಬ ಸಂತೋಷವಾಗುತ್ತೆ ನೋಡಿ ಫ್ರೆಂಡ್ಸ್. ನಮ್ಮ ಈ ಮೂರನೇ ಹೋಳಿಗೆ ಕೂಡ ರೆಡಿ ಆಯಿತು ನೋಡಿ. ಇದೇ ರೀತಿ ನಾನು ಎಲ್ಲ ಹೋಳಿಗೆ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿ ಬಂದಿದೆ ನೋಡಿ. ನೀವು ಕೂಡ ಒಂದು ಸರಿ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗಾಗಿ ತಲುಪುತ್ತದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು, ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಈ ಹೋಳಿಗೆ ಜೊತೆ ತುಪ್ಪ ಇದ್ದರೆ ಸಾಕು, ಮತ್ತೇನು ಹತ್ತೋದಿಲ್ಲ. ತುಪ್ಪದ ಜೊತೆ ಅಂತೂ ತುಂಬಾ ಟೇಸ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಸೂಪರ್ ಆದ ನಮ್ಮ ಕ್ಯಾರೆಟ್ ಹೋಳಿಗೆ ಅಂತೂ ರೆಡಿ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.